Hello, my dear students. Welcome you all for this video on capitalization. Today, we will discuss about capitalization, over capitalization, under capitalization, causes and consequences, remedies, etc. ಸೊ ಮೊದಲಿಗೆ ಕ್ಯಾಪಿಟಲೈಸೇಷನ್ ಅಂತ ಹೇಳಿದ್ರೆ ಏನು ನಿಮಗೆಲ್ರಿಗೂ ಗೊತ್ತಿದೆ. ಕ್ಯಾಪಿಟಲ್ ಅಂತ ಹೇಳಿದ್ರೆ ಬಂಡವಾಳ. ಕ್ಯಾಪಿಟಲೈಸೇಷನ್ ಅಂತ ಹೇಳಿದರೆ ಬಂಡವಾಳದ ಆ ಒಂದು ಪ್ರೋಸೆಸ್, ಬಂಡವಾಳವನ್ನು ತರುವಂತಹ ಒಂದು ಪ್ರೋಸೆಸ್, ಇದನ್ನು ಕ್ಯಾಪಿಟಲೈಸೇಷನ್ ಅಂತ ಹೇಳ್ತಾರೆ. ಸೊ ದರ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲೈಸೇಷನ್. ಕ್ಯಾಪಿಟಲ್ ಅಂತ ಹೇಳಿದ್ರೆ ಸೊ ಇಟ್ ಇನ್ಕ್ಲೂಡ್ಸ್ ಜಸ್ಟ್ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ಸ್, ಇಕ್ವಿಟಿ ಶೇರ್ಸ್ ಎಕ್ಸೆಟ್ರಾ. ಕ್ಯಾಪಿಟಲೈಸೇಷನ್ ಎಂಬುವಂಥದ್ದು ಇಟ್ ಈಸ್ ಅ ಬ್ರಾಡರ್ ಕಾನ್ಸೆಪ್ಟ್. ಓಕೆ, ಸೊ ಇಟ್ ಈಸ್ ಅ ಬ್ರಾಡರ್ ಕಾನ್ಸೆಪ್ಟ್. ಇಟ್ ಇನ್ಕ್ಲೂಡ್ಸ್ ಕ್ಯಾಪಿಟಲ್, ರಿಸರ್ವ್ಸ್, ರೈಟ್? ಸೊ ಆ್ಯಂಡ್ ಆಲ್ ಅದರ್ ಥಿಂಗ್ಸ್. So that is the difference between capital and capitalization. So now what is capital? So capital ಎಂಬುವಂಥದ್ದು ಇಟ್ ಈಸ್ ಅ ಜಸ್ಟ್ ಅ ಬಂಡವಾಳ. ಓಕೆ, ಇಟ್ ಈಸ್ ಅ ಬಂಡವಾಳ. ಸೊ ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, all these will come under capital. Capitalization ಎಂಬುವಂಥದ್ದು ಇಟ್ ಈಸ್ ಅ ಬ್ರಾಡರ್ ಕಾನ್ಸೆಪ್ಟ್ ವಿಚ್ ಇನ್ಕ್ಲೂಡ್ಸ್ many things. And one more thing, the capitalization, this concept or this thing will be used in companies wherein this particular capitalization is not included in partnership firm or sole proprietorships. ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಈ ಕಾನ್ಸೆಪ್ಟನ್ನು ಉಪಯೋಗ ಮಾಡುವುದಿಲ್ಲ. ಸೊ ಓನ್ಲಿ ಇನ್ ದ ಕಂಪನೀಸ್ ಕ್ಯಾಪಿಟಲೈಸೇಷನ್ ಎಂಬುವಂಥದ್ದು ಉಪಯೋಗ ಮಾಡ್ತೇವೆ. ಸೊ ವಾಟ್ ಈಸ್ ಕ್ಯಾಪಿಟಲೈಸೇಷನ್? ಸೊ ಕ್ಯಾಪಿಟಲೈಸೇಷನ್ ರೆಫರ್ಸ್ ಟು ದ ಲಾಂಗ್ ಟರ್ಮ್ ಇಂಡೆಪ್ಟೆಡ್ನೆಸ್ ಅಂತ ಹೇಳಿದರೆ ಸಾಲ, ಲಾಂಗ್ ಟೈಮಿಗೆ ಸಾಲ. ಆ್ಯಂಡ್ ಇಟ್ ಇನ್ಕ್ಲೂಡ್ಸ್ ಬೋತ್ ಓನರ್ಶಿಪ್ ಕ್ಯಾಪಿಟಲ್ ಆ್ಯಂಡ್ ಬಾರೋಡ್ ಕ್ಯಾಪಿಟಲ್. ಇಂಪಾರ್ಟೆಂಟ್. ಕ್ಯಾಪಿಟಲಲ್ಲಿ ಕೇವಲ ಓನರ್ಶಿಪ್ಪನ್ನು ನಾವು ಹೈಲೈಟ್ ಮಾಡ್ತೇವೆ, ಓನರ್ಶಿಪ್ ಕ್ಯಾಪಿಟಲ್. ಬಟ್ ಅಲ್ಲಿ ಬಾರೋಡ್ ಕ್ಯಾಪಿಟಲನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ವೆರ್ ಇನ್ ಕ್ಯಾಪಿಟಲೈಸೇಷನ್ ಇಟ್ ಇನ್ಕ್ಲೂಡ್ಸ್ ಓನರ್ಸ್ ಕ್ಯಾಪಿಟಲ್ ಆ್ಯಸ್ ವೆಲ್ ಆ್ಯಸ್ ಬಾರೋಡ್ ಕ್ಯಾಪಿಟಲ್. ನಿಮ್ಗೆ ಗೊತ್ತಿದೆ ಓನರ್ಸ್ ಕ್ಯಾಪಿಟಲ್ ಅಂತೇಳಿ ಇಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ರೈಟ್? ಸೊ ದಿಸ್ ಇಸ್ ಓನರ್ ಕ್ಯಾಪಿಟಲ್. ಪ್ಲಸ್ ಬಾರೋಡ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಮೇ ಬಿ ಇಟ್ ಈಸ್ ಇನ್ ಲೋನ್, ಬ್ಯಾಂಕಿಂದ ಸಾಲ ತಗೊಳ್ಳುವಂಥದ್ದು, ಆರ್ ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಲೋನ್, ಡಿಬೆಂಚರ್, ಬಾಂಡ್, ರೈಟ್? ಸೊ ಆಲ್ ದೀಸ್ ಡೆಟ್ ಸೆಕ್ಯೂರಿಟೀಸ್ ವಿಲ್ ಆಲ್ಸೋ ಇನ್ಕ್ಲೂಡ್ ಅಂಡರ್ ಬಾರೋಡ್ ಕ್ಯಾಪಿಟಲ್. ಸೊ ಕ್ಯಾಪಿಟಲೈಸೇಷನ್ ಅಂತ ಹೇಳಿದರೆ ಇಟ್ ಈಸ್ ದ ಪ್ರೋಸೆಸ್, ಇಟ್ ಈಸ್ ದ process of capital, owner's capital and borrowed capital, owner's capital and borrowed capital. So ಈ ಕ್ಯಾಪಿಟಲೈಸೇಷನ್ ಎಂಬಂಥ ಕಾನ್ಸೆಪ್ಟನ್ನು ಯೂಸ್ಡ್ ಇನ್ ಕಂಪನೀಸ್. Okay, companies, and it is not included in partnership firm or in the sole proprietorship. Alright, so that is a basic difference. It is distinguished from the capital which represent the total investment or resources of the company. It does represent the total wealth of the company. Very important. Capitalization ಎಂಬುವಂಥದ್ದು it represent the total wealth, ಒಂದು ಕಂಪನಿಯ ಆಸ್ತಿ, total wealth or total asset of the company. We will call it by capitalization. So I hope you are clear with the distinguish or differences between capital and capitalization. Capital ಅಂತ ಹೇಳಿ ಕೇವಲ ಬಂಡವಾಳ. Capitalization, it is a broader concept, it is a total process and it includes both capital as well as borrowed money. Next, capitalization means, you will get more clarity when we move to the next definition or meaning of capitalization. Capitalization means the total par value of all the securities. Total par value means face value of all the securities. That means shares, debentures, company reserves, surplus, long time obligation, ಇದೆಲ್ಲವನ್ನು ಸೇರಿಸಿದರೆ ನಾವು ಹೇಳುವಂಥದ್ದು ಕ್ಯಾಪಿಟಲೈಸೇಷನ್.
Okay, so therefore capitalization is a broader concept. It includes capital, equity share, preference share, ಡಿಬೆಂಚರ್, ಬಾಂಡ್, ಎಲ್ಲವನ್ನು ಸೇರಿಸಿದರೆ ನಾವು ಹೇಳುವಂಥದ್ದು ಕ್ಯಾಪಿಟಲೈಸೇಷನ್. ಸೊ capitalization is thus the sum of all the long term funds available to the firm along with its reserves. All long term fund plus reserves, we will call it by capitalization. So I hope you are clear with the meaning of capital and capitalization. Capital ಅಂತ ಹೇಳಿದ್ರೆ ಕೇವಲ ಬಂಡವಾಳ, ಕ್ಯಾಪಿಟಲೈಸೇಷನ್ ಅಂತ ಹೇಳಿದ್ರೆ ಇಟ್ ಇಸ್ ದ ಬ್ರಾಡರ್ ಕಾನ್ಸೆಪ್ಟ್ ವಿಚ್ ಇನ್ಕ್ಲೂಡ್ಸ್ ಕ್ಯಾಪಿಟಲ್ ಪ್ಲಸ್ ಬಾರೋಡ್ ಮನಿ. Okay, so that's all about the meaning of capitalization. Moving to the definition of capitalization, according to E.T. Lincoln, capitalization is a word ordinarily used to refer to the sum of outstanding stocks and funded obligation which may represent fictitious value. That means ಈ ಕ್ಯಾಪಿಟಲೈಸೇಷನ್ ಅಂತ ಹೇಳಿದರೆ ಇಟ್ ಈಸ್ ಸಮ್ ಟೋಟಲ್ ಆಫ್ ಔಟ್ಸ್ಟ್ಯಾಂಡಿಂಗ್ ಸ್ಟಾಕ್. Outstanding stock means the owner's investment, equity shares, preference shares, right? So that is plus, and funded obligation, that is nothing but the money borrowed, okay, or other companies which invested in your companies, that is a funded obligation which may represent as a fictitious value. It doesn't have a fixed value. This value is going to change, you know that. Market value, face value, right? So face value and market, it's always differ. So that is why it is called a fictitious value. Capitalization in the ordinary language, it is a sum total of outstanding stocks and funded obligation which may represent a fictitious value. This particular definition is given by E.T. Lincoln. Moving to the next concept, that is overcapitalization and undercapitalization. What does it mean? Overcapitalization, it is nothing but when company's total capital, understand it, total capital, that is equity and debt exceeds the true value of its assets. Okay, ಕಂಪನಿಯ ಟೋಟಲ್ ಕ್ಯಾಪಿಟಲ್ ಅಂತ ಹೇಳಿದ್ರೆ equity shares, preference shares and debt. Okay, debt, if it is exceeds the total asset of the company, ನಿಮ್ಗೆ ಗೊತ್ತಿದೆ asset ಅಂತ ಹೇಳಿದ್ರೆ ಆಸ್ತಿ, maybe it is a building, machineries, furnitures, whichever you are showing on the asset side of the balance sheet. ಈ ಟೋಟಲ್ ಕ್ಯಾಪಿಟಲ್ ಟೋಟಲ್ ಅಸೆಟ್ಗಿಂತ ಜಾಸ್ತಿ ಇದ್ದರೆ ದಟ್ ಈಸ್ ಕಾಲ್ಡ್ ಓವರ್ ಕ್ಯಾಪಿಟಲೈಸೇಷನ್, ಆ್ಯಂಡ್ ದಿಸ್ ಓವರ್ ಕ್ಯಾಪಿಟಲೈಸೇಷನ್ ಈಸ್ ನಾಟ್ ಆಲ್ವೇಸ್ ಗುಡ್ ಫಾರ್ ದ ಕಂಪನಿ. ಇದು ಒಳ್ಳೆಯದಲ್ಲ. ದಿಸ್ ಪರ್ಟಿಕ್ಯುಲರ್ ಕಂಡೀಷನ್ ಈಸ್ ನಾಟ್ ಗುಡ್. ಹೋಪ್ ಯು ಆರ್ ಫಾಲೋಯಿಂಗ್. ಕ್ಯಾಪಿಟಲ್ ಟೋಟಲ್ ಅಸೆಟ್ಗಿಂತ ಜಾಸ್ತಿ ಇದ್ದರೆ ಅದನ್ನು ಓವರ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತೇವೆ. ಈ ಓವರ್ ಕ್ಯಾಪಿಟಲೈಸೇಷನ್ ಎಂಬುವಂಥದ್ದು ಕಂಪನಿಗೆ ಒಳ್ಳೆಯದಲ್ಲ. ಇಟ್ ಈಸ್ ನಾಟ್ ಗುಡ್ ಫಾರ್ ದ company. So it is wrong to identify over capitalization with the excess of capital, because most of the over capitalized firm suffer from the problem of liquidity. ಅಂದರೆ ಯಾವ ಕಂಪನಿಯ ಕ್ಯಾಪಿಟಲ್ ಜಾಸ್ತಿ ಇದ್ದು ಎಸೆಟ್ಗಿಂತಲೂ ಕ್ಯಾಪಿಟಲ್ ಜಾಸ್ತಿ ಇರ್ತದೆ ಅಂಥ ಕಂಪನಿಗಳಿಗೆ ಲಿಕ್ವಿಡಿಟಿ, ಹಣದ ತೊಂದರೆ ಇರ್ತದೆ. ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಅಟ್ ಬ್ಯಾಂಕಿನ ಪ್ರಾಬ್ಲಮ್ ಇರ್ತದೆ. ಸೊ ದೇರ್ ಫೋರ್ ಓವರ್ ಕ್ಯಾಪಿಟಲೈಸೇಷನ್ ಈಸ್ ಆಲ್ವೇಸ್ ನಾಟ್ ಗುಡ್ ಫಾರ್ ದ ಕಂಪನಿ. ನೆಕ್ಸ್ಟ್ ಒನ್, ಕಾಸಸ್ ಆಫ್ ಓವರ್ ಕ್ಯಾಪಿಟಲೈಸೇಷನ್. ಸೊ ಯಾವೆಲ್ಲ ಕಾಸಸ್, ಕಾರಣ ಫಾರ್ ಓವರ್ ಕ್ಯಾಪಿಟಲೈಸೇಷನ್. So overcapitalization will happen because of the following reasons. The first one is a decline in the earnings of the company. ಒಂದು ಕಂಪನಿಯ ಅರ್ನಿಂಗ್ಸ್, ಟೋಟಲ್ ಸೇಲ್ಸ್
ಟೋಟಲ್ ಪ್ರಾಫಿಟ್ ಇದು ಕಮ್ಮಿ ಇರ್ತದೆ. ಅರ್ನಿಂಗ್ಸ್ ಕಮ್ಮಿ ಆಗ್ತಾ ಹೋದ ಹಾಗೆ ಅದರ ಕ್ಯಾಪಿಟಲ್ ಆಬ್ವಿಯಸ್ಲಿ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಅಸೆಟ್ಗಿಂತಲೂ ಅದರ ಕ್ಯಾಪಿಟಲ್ ಜಾಸ್ತಿ ಆಗ್ತಾ ಹೋಗ್ತದೆ. ರೆಡ್ಯೂಸ್ ಇನ್ ದ ಅರ್ನಿಂಗ್, ಕಂಪನಿಯ ಪ್ರಾಫಿಟ್, ಕಂಪನಿಯ ಸೇಲ್ಸ್, ಟೋಟಲ್ ಟರ್ನ್ ಓವರ್ ಅದು ಕಮ್ಮಿ ಇದ್ದರೆ, ಕಡಿಮೆ ಆದರೆ ಅದರ ಕ್ಯಾಪಿಟಲೈಸೇಷನ್ ಅದು ಜಾಸ್ತಿ ಇರ್ತದೆ. ಸೊ ದಟ್ ಈಸ್ ದ ಫಸ್ಟ್ ಕಾರಣ. The first cause for over capitalization, it is a reduction in the earning of the company. Second one is a fall in dividend rate. ಕಂಪನಿ ಕೊಡುವಂತಹ ಡಿವಿಡೆಂಟ್ ರೇಟ್ ಕಮ್ಮಿ ಆದರೆ, ಓಕೆ, ಡಿವಿಡೆಂಟ್ ರೇಟ್ ಕಮ್ಮಿ ಆಗ್ತಾ ಹೋದ ಹಾಗೆ ಅದರ ಕ್ಯಾಪಿಟಲ್ ಜಾಸ್ತಿ ಆಗ್ತದೆ. ಅದರ ಕ್ಯಾಪಿಟಲ್ ಜಾಸ್ತಿ, ಅದರ ಟೋಟಲ್ ಅಸೆಟ್ಗಿಂತ ಅದರ ಕ್ಯಾಪಿಟಲ್ ಜಾಸ್ತಿ ಆಗ್ತದೆ. ಸೊ ದಟ್ ಈಸ್ ಕಾಲ್ಡ್ ಫಾಲ್ ಇನ್ ಡಿವಿಡೆಂಟ್ ರೇಟ್. ಡಿವಿಡೆಂಟ್ ರೇಟ್ ಕಮ್ಮಿ ಆದರೆ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಗ್ತದೆ. ಥರ್ಡ್ ಒನ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಕಂಪನೀಸ್ ಶೇರ್ಸ್ ಫಾಲ್ ಆ್ಯಂಡ್ ಕಂಪನಿ ಲಾಸಸ್ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್. ಏನಾಗ್ತದೆ, ಅಗೇನ್ ಕಂಪನಿ ಮಾರ್ಕೆಟ್ ಶೇರ್ ಕಮ್ಮಿ ಆಗ್ತಾ ಹೋಗ್ತದೆ. ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಕಂಪನಿ ಇಸ್ ಗೋಯಿಂಗ್ ಟು ಡಿಕ್ರೀಸ್. ಮೀನ್ವೈಲ್ ಕಂಪನಿ ಇಸ್ ಗೋಯಿಂಗ್ ಟು ಲಾಸ್. ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್, ಇನ್ವೆಸ್ಟರ್ಸ್ ಮುಂದೆ ಬರುವುದಿಲ್ಲ, ಇನ್ವೆಸ್ಟ್ ಮಾಡಲಿಕ್ಕೆ ಕಂಪನಿಯಲ್ಲಿ ಮುಂದೆ ಬರುವುದಿಲ್ಲ. ದ ಕಂಪನಿ ವಿಲ್ ಲಾಸ್ ಇನ್ವೆಸ್ಟರ್ಸ್ ಫೇತ್, ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್, ಇನ್ವೆಸ್ಟರ್ ಗುಡ್ ವಿಲ್. ದೆನ್ ಅಗೇನ್ ದ ಪ್ರಾಬ್ಲಮ್ ಆಫ್ ಓವರ್ ಕ್ಯಾಪಿಟಲೈಸೇಷನ್. ಆಗ ಅವ್ರ ಹತ್ರ ಟೋಟಲ್ ಕ್ಯಾಪಿಟಲ್ ಅವರ ಅಸೆಟ್ಗಿಂತಲೂ ಜಾಸ್ತಿ ಆಗ್ತಾ ಹೋಗ್ತದೆ. ಹೋಪ್ ಯು ಆರ್ ಫಾಲೋಯಿಂಗ್. ಆ್ಯಂಡ್ ಫೋರ್ತ್ ಪಾಯಿಂಟ್ ಫಾರ್ ಓವರ್ ಕ್ಯಾಪಿಟಲೈಸೇಷನ್, ಇಟ್ ಈಸ್ ಅ ಕಂಪನಿ ಮೇ ಕೊಲ್ಯಾಪ್ಸ್ ಎಟ್ ದ ಟೈಮ್ ಬಿಕಾಸ್ ಆಫ್ anemic financial condition. It will affect its employee, society, consumer and its shareholders. ಕಂಪನಿ ಕೊಲ್ಯಾಪ್ಸ್ ಆಗ್ತದೆ, ಬಿಸ್ನೆಸ್ ನಷ್ಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಅದರ ಅಸೆಟ್ ವ್ಯಾಲ್ಯೂಗಿಂತಲೂ ಅದರ ಕ್ಯಾಪಿಟಲ್ ಜಾಸ್ತಿ ಇರ್ತದೆ. ಹೋಪ್ ಯು ಆರ್ ಫಾಲೋಯಿಂಗ್. ನಿಮಗೆ ಅರ್ಥ ಆಗ್ತದೆ. ಒಂದು ಬಿಸ್ನೆಸ್ ಕೊಲ್ಯಾಪ್ಸ್ ಆಯ್ತು ಅಂತ ಹೇಳಿದರೆ ಕ್ಯಾಪಿಟಲ್ ಇರ್ತದೆ. ಕ್ಯಾಪಿಟಲ್ ಬಿಸ್ನೆಸ್ಸಲ್ಲಿ ಹಾಕಿದಂಥ ಓನರ್ಸ್ ಇನ್ವೆಸ್ಟ್ ಮಾಡಿದಾಗಿರ್ಬೋದು, ಪಬ್ಲಿಕ್ ಇನ್ವೆಸ್ಟ್ ಮಾಡಿದಾಗಿರುವ ಆ ಹಣ ಇರ್ತದೆ. ಆದರೆ ಅದರ ಅಸೆಟ್ ಕಮ್ಮಿ ಇರ್ತದೆ. ಅಸೆಟ್ಗಿಂತಲೂ ಕ್ಯಾಪಿಟಲ್ ಜಾಸ್ತಿ ಆಗ್ತಾ ಹೋಗ್ತದೆ. ಕೊಲ್ಯಾಪ್ಸಿಂಗ್ ಸಿಚುವೇಶನ್. ಆ್ಯಂಡ್ ದಿಸ್ ವಿಲ್ ಹ್ಯಾಂಪರ್ ದ ಎಂಪ್ಲಾಯೀಸ್ ಆಫ್ ದ ಆರ್ಗನೈಸೇಷನ್. ದಿಸ್ ವಿಲ್ ಹ್ಯಾಂಪರ್ ದ society. This will hamper the shareholders. These four are the major causes of overcapitalization. ಕಾರಣಗಳು, ಓವರ್ ಕ್ಯಾಪಿಟಲೈಸೇಷನ್ ಆಗಲಿಕ್ಕೆ ಕಾರಣಗಳು: ಮೊದಲನೇದಾಗಿ ಡಿಕ್ಲೈನ್ ಇನ್ ಅರ್ನಿಂಗ್ಸ್ ಆಫ್ ದ ಕಂಪನಿ, ಫಾಲ್ ಇನ್ ಡಿವಿಡೆಂಟ್ ರೇಟ್. ಥರ್ಡ್ ಒನ್ ಈಸ್ ಕಂಪನೀಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ವಿಲ್ ಫಾಲ್. ಅಟ್ ದ ಸೇಮ್ ಟೈಮ್ ಕಂಪನಿ ವಿಲ್ ಲೂಸ್ investors confidence. And fourth one, company will collapse its business. Company's business is collapsed and they cannot run the business. Loss, bankruptcy stage, bankruptcy. So in such a situation what will happen, their capital will be more than the total asset of the company. So these are the reasons or causes, ಕಾರಣ ಫಾರ್ ಓವರ್ ಕ್ಯಾಪಿಟಲೈಸೇಷನ್. ನಾವು ರೆಮಿಡೀಸ್, ಯಾವ ರೀತಿ ಈ ಓವರ್ ಕ್ಯಾಪಿಟಲೈಸೇಷನ್ ಪ್ರಾಬ್ಲಮನ್ನು ಕಡಿಮೆ ಮಾಡ್ಬೋದು? ರೆಮಿಡೀಸ್ ಫಾರ್ ಓವರ್ ಕ್ಯಾಪಿಟಲೈಸೇಷನ್. ಸೊ ರೀಸ್ಟ್ರಕ್ಚರಿಂಗ್ ದ firm, it is to be executed avoid the situation of company becoming a risk. Restructuring, very important. What does it mean, restructuring? Restructuring the financial condition. ಒಂದು ಕಂಪನಿಯ ಫೈನಾನ್ಷಿಯಲ್ ಕಂಡೀಷನ್ ಅಥವಾ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅನ್ನು ಬದಲಾವಣೆ ಮಾಡುವಂಥದ್ದು. ಡೆಟ್, ಈಕ್ವಿಟಿ, ಪ್ರಿಫರೆನ್ಸ್ ಶೇರ್ಸ್, ಬಾರೋಡ್ ಮನಿ, ಇದೆಲ್ಲ ಒಂದು ಪರ್ಸಂಟೇಜಲ್ಲಿ ಇರ್ತದೆ. ದಟ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಈ ಸ್ಟ್ರಕ್ಚರನ್ನು ಬದಲಾವಣೆ ಮಾಡುವಂಥದ್ದು ಅಟ್ಮೋಸ್ಟ್ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಅವಾಯ್ಡ್ ದ ಪ್ರಾಬ್ಲಮ್ ಆಫ್ over capitalization. Okay, that is called a restructuring of a company. Restructuring of company or restructuring of company's financial condition or position.
Okay, it involves reduction of debt burden. The first one, it is a reduction of a debt burden. ಸಾಲವನ್ನು ಕಡಿಮೆ ಮಾಡುವಂಥದ್ದು. ಸಾಲವನ್ನು ಕಡಿಮೆ ಮಾಡುವುದರಿಂದ ಈ ಓವರ್ ಕ್ಯಾಪಿಟಲೈಸೇಷನ್ ಅನ್ನು ಕಡಿಮೆ ಮಾಡಬಹುದು. ಸೊ ದಟ್ ಈಸ್ ಕಾಲ್ಡ್ ರಿಡಕ್ಷನ್ ಇನ್ debt burden. Second one is a negotiation with the term lending institutions for reduction in interest obligation. ಬ್ಯಾಂಕ್ಗಳಿಂದ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ಲೋನನ್ನು ಬಾರೋ ಮಾಡಿದರೆ, ಇನ್ ಸಚ್ ಅ ಸಿಚುವೇಶನ್ ಅಪ್ರೋಚಿಂಗ್ or requesting these financial institution to reduce the interest rate. ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿದ ತಕ್ಷಣ ಆಬ್ವಿಯಸ್ಲಿ ದೇರ್ ಓವರ್ ಕ್ಯಾಪಿಟಲೈಸೇಷನ್ ಕ್ಯಾನ್ ಬಿ ಮಿನಿಮೈಸ್ಡ್. ನಿಮ್ಗೆ ಗೊತ್ತಾಗ್ತಿದೆ, ಓವರ್ ಕ್ಯಾಪಿಟಲೈಸೇಷನ್ ಕ್ಯಾನ್ ಬಿ ಮಿನಿಮೈಸ್ಡ್. ಥರ್ಡ್ ಒನ್, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಥ್ರೂ ಎ ಸ್ಕೀಮ್ ಆಫ್ ಕ್ಯಾಪಿಟಲ್ ರಿಡಕ್ಷನ್. ರಿಡಂಪ್ಷನ್ ಅಂದರೆ ರೀಪೇಮೆಂಟ್. ಕಂಪೆನೀಸ್ಗಳಲ್ಲಿ ಇರುವಂತಹ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳ ಶೇರ್ಸನ್ನು ಹಿಂದೆ ಕೊಡುವಂಥದ್ದು. ದಟ್ ಈಸ್ ಕಾಲ್ಡ್ ರಿಡಂಪ್ಷನ್, ರೀಪೇಮೆಂಟ್ ಆಫ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ರಿಡಂಪ್ಷನ್ ಮೀನ್ಸ್ ರೀಪೇಮೆಂಟ್ ಆಫ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಅವರಿಗೆ ಏನು ಅವರಿಂದ ಬಾರೋ ಮಾಡಿರ್ತಾರೆ ಆ ಹಣವನ್ನು ಹಿಂದೆ ಕೊಡುವಂಥದ್ದು. ದಟ್ ಈಸ್ ಕಾಲ್ಡ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ಒನ್, ಇಟ್ ಈಸ್ reducing the face value and paid up value of equity shares. ಈಕ್ವಿಟಿ ಶೇರ್ಗಳ ಫೇಸ್ ವ್ಯಾಲ್ಯೂವನ್ನು ಕಡಿಮೆ ಮಾಡೋದು. 100 ರೂಪಾಯಿ ಶೇರ್ಸ್ ಇಶ್ಯೂ ಮಾಡಿದರೆ ಆ ಶೇರ್ಸನ್ನು 50 ರೂಪಾಯಿಗೆ ತರುವಂಥದ್ದು. ಆಬ್ವಿಯಸ್ಲಿ ಏನಾಗ್ತದಾಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್ ವಿಲ್ ಕಮ್ ಡೌನ್, ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಕಮ್ ಡೌನ್. ಸೊ ದ್ಯಾಟ್ when the share value is reduced, obviously they can bring the equilibrium or balance in the capitalization. Over capitalization problem kami ಮಾಡ್ತದೆ. The last one, it is initiating a merger with the well managed profit making companies interested in taking over alliance company. ಅಂದರೆ ಕಂಪೆನೀಸ್ಗಳು ಮರ್ಜ್ ಆಗುವಂಥದ್ದು. ಈಗ ಒಂದು ಓವರ್ ಕ್ಯಾಪಿಟಲೈಸೇಷನ್ ಎಂಬಂಥ ಸಿಚುವೇಶನ್ ಒಳ್ಳೆಯದಲ್ಲ ಅಂಥೇಳಿ, ಆದರೆ ಇನ್ ಆರ್ಡರ್ ಟು ಸೇಫ್ ಗಾರ್ಡ್ ದೆಮ್ಸೆಲ್ಫ್, ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದೇರ್ ಬಿಸ್ನೆಸ್, ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದೇರ್ ಇಂಟ್ರೆಸ್ಟ್, ಸಚ್ ಕಂಪನೀಸ್ ಕ್ಯಾನ್ ಗೋ ಆ್ಯಂಡ್ ಮರ್ಜ್ ವಿತ್ ಅದರ್ ಕಂಪನೀಸ್. ಹಾಗೇನಾಗ್ತದೆ, ವೆನ್ ದೇ ಮರ್ಜ್ ವಿತ್ ಅದರ್ ಕಂಪನೀಸ್, ಆಬ್ವಿಯಸ್ಲಿ ದೇರ್ ಓವರ್ ಕ್ಯಾಪಿಟಲೈಸೇಷನ್ ಬರ್ಡನ್ ಕ್ಯಾನ್ ಬಿ ಮಿನಿಮೈಸ್ಡ್. ಸೊ ದೀಸ್ 5 ಆರ್ ದ major remedies available for over capitalization. The first one, it is a reduction of debt burden. Second one is negotiation with the term lending institution for reducing interest rate. Third one, redemption of a preference shares through a scheme of capital reduction. Fourth one, reducing the face value and paid up value of equity shares. Fifth one, it is initiating for a merger. Merging means it is a joining, rejoining themselves with other companies which is performing better in the market. So merger with the managed profitable companies and continue their dealings. So through these ways over capitalization burden can be minimized. So these are the remedies for over capitalization. So in today's discussion we have discussed about the capitalization, over capitalization, causes for over capitalization and remedies for over capitalization. So in the next class let us discuss about what is under capitalization. So what is under capitalization and what are the remedies, causes, consequences of under capitalization. Okay, thank you very much for listening.